ಅವನು ಯಾಕೆ ಬಂದ ಇಲ್ಲಿಗೆ? ಗೋಪಾಲ್, ಯಜಮಾನ್ರೆ ಅಲ್ಲಿ ನೋಡು. ಇನ್ಸ್ಪೆಕ್ಟರ್ ಹಾಗೆ ಇದ್ದಂಗಿದ್ದಾನೆ. ಇದ್ದಾಗೆ ಅಲ್ಲ, ಅವನು ಮಫ್ತಿಲಿ ಇಲ್ಲೇನು ಮಾಡ್ತಾ ಇದ್ದಾನೆ? ಯಾರನ್ನೋ ಹುಡ್ಕೊಂಡು ಬಂದಿರೋಂಗಿದೆ ಯಜಮಾನ್ರೆ. ಅವನು ಆದಿನ ಹುಡುಕೊಂಡು ಬಂದಿದ್ದಾನೆ ಅನ್ಸತ್ತೆ. ಆದಿ ನಮ್ಮನೇಲಿದ್ದಾನೆ ಅಂತ ಅವನಿಗೆ ಅನುಮಾನ ಬಂದಿರಬೇಕು. ಬಟ್ ಅದು ಕನ್ಫರ್ಮ್ ಅಲ್ಲ. ಅವನಿಲ್ಲಿ ಯಾಕೆ ಬಂದಿದ್ದಾನೆ ಅಂತ ವಿಚಾರಿಸಿ ಅವನಿಂದ ಹುಡುಗರನ್ನ ಬಿಡೋ. ಸರಿ ಯಜಮಾನ್ರೆ. ಅರ್ಯ, ಯಾಕೋ ಅರ್ಜೆಂಟಾಗಿ ಬರಕ್ಕೆ ಹೇಳಿದೆ? ಏನೋ ವಿಷಯ? ಅಜ್ಜಿ, ನಿಮ್ಮ ಅನುಮಾನ ಕರೆಕ್ಟಾಗೇ ಇತ್ತು. ಅಂದ್ರೆ ನಿಮ್ಮ ನಾದ್ನಿ ಶಕುಂತಲಾ ಅವರು ಬ್ಯಾಂಗ್ಳೂರಲ್ಲೇ ಇದ್ದಾರೆ. ಹಾಗಾದ್ರೆ ನಾನು ಚಕ್ಕು ಕಾರಲ್ಲಿ ಹೋಗಿದ್ದು ನೋಡಿದ್ದು ನಿಜ. ನಾನು ನೋಡಿರೋ ಕಾರ್ ಕೂಡ ಶಕುಂತಲಾ ಅನ್ನೋ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಫೋಟೋಸ್ ತರಿಸಿದ್ದೀನಿ. ಅವತ್ತು ನೀವು ತೋರಿಸಿರೋ ಶಕುಂತಲಾ ಮತ್ತು ಈ ಫೋಟೋಸಲ್ಲಿರೋ ಶಕುಂತಲಾ ಇಬ್ಬರು ಒಬ್ಬರೇ. ಅಂದ್ರೆ ನಮ್ಮ ಆದಿ ಶಶಾಂಕ್ ಜೊತೆ ಇದ್ದಾನ? ಅಯ್ಯೋ ದೇವ್ರೆ, ಇವ್ನು ಯಾಕೆ ಹೋಗ ಮನೆ ಹಾಳ ಜೊತೆ ಸೇರ್ಕೊಂಡ? ಈಗಾಗಿರೋ ಅನಾಹುತ ಸಾಲದು ಅಂತ ಈಗ ಅವನ ಜೊತೆ ಸೇರ್ಕೊಂಡು ಇನ್ನೇನೇನ್ ಮಾಡ್ತಾರೋ ಏನೋ. ಆ ಶಶಾಂಕ್ ನೆರಳು ಬೀಳ್ದೆ ಇವನೊಬ್ಬ ಒಳ್ಳೆ ಮನುಷ್ಯ ಆಗಿದ್ದ. ಆದ್ರೆ ಇನ್ ಮುಂದೆ ಅಜ್ಜಿ, ಅವನು ಶಕುಂತಲಾ ಅವ್ರ ಜೊತೆ. ಆದ್ರೆ ಶಶಾಂಕ್ ಜೊತೆ ಇದ್ದಾನೆ ಅಂತಾನೆ ಅರ್ಥ ಕಣೋ. ಈ ವಿಷಯ ನನಗೆ ಮುಂಚೆನೆ ಗೊತ್ತಾಗಿದ್ದಿದ್ರೆ ಅವ್ನು ಹೇಗೋ ಮನೆಗೆ ಬಂದಿದ್ದ. ಅವ್ನು ಮತ್ತೆ ಅಲ್ಲಿಗೆ ಹೋಗದೆ ಇರೋ ಹಾಗೆ ನಾನು ತಡೀತಾ ಇದ್ದೆ. ಈಗ ನಾನೇನೋ ಮಾಡ್ಲಿ ಆರ್ಯ? ಹೋಗಿ ಹೋಗಿ ಇವ್ನು ಹೇಗ ಆ ಶಶಾಂಕ್ ಸಾವಾಸಕ್ಕೆ ಸಿಕ್ಕಾಕೊಂಡ? ನನಗೆ ತುಂಬಾ ಭಯ ಆಗ್ತಿದೆ ಕಣೋ. ಹೇಗಾದ್ರೂ ಮಾಡಿ ಆ ದಿನ ಶಶಾಂಕ್ ಸಾವಾಸದಿಂದ ಬಿಡಿಸ್ಕೊಂಡು ಬರ್ಬೇಕು. ಇಲ್ಲ ಅಂದ್ರೆ ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ. ಆದಿತ್ಯ ಶಕುಂತಲಾ ಜೊತೆ ಇದ್ದಾನೆ ಅನ್ನೋದು ಗೊತ್ತಾಗಿದೆ. ಆದರೆ ಶಶಾಂಕ್ ಜೊತೆ ಇದ್ದಾನೋ ಇಲ್ವೋ ಅನ್ನೋದು ಕನ್ಫರ್ಮ್ ಆಗಲಿಲ್ಲ. ಅದನ್ನು ತಿಳ್ಕೊಳ್ಳೋಕ್ಕೆ ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕು. ಅದೇನಾಗಬೇಕು ಅಂತ ಹೇಳು. ಆದಿ ಒಳ್ಳೇದಾಗತ್ತೆ ಅಂದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ಕಣೋ. ಸರಿ, ಹಾಗಿದ್ರೆ ನೀವು ಪ್ಲೀಸ್ ಸರ್, ಒಂದೇ ಒಂದ್ಸಲ MLA ಅವ್ರನ್ನ ಭೇಟಿಯಾಗಕ್ಕೆ ಅವಕಾಶ ಮಾಡಿಕೊಡಿ ಸರ್. ನೋಡ್ರಿ, ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಸಾಹೇಬ್ರು ಮೀಟಿಂಗ್ನಲ್ಲಿದ್ದಾರೆ, ಹೋಗ್ರಿ ಸರ್. ಪ್ಲೀಸ್ ಸರ್, ನಿಮ್ಮ ಕೈ ಮುಗಿತೀನಿ. ನಮ್ಮಂತ ಬಡವ್ರ ಕಷ್ಟ ನಿಮ್ಗೆ ಯಾಕೆ ಸರ್ ಅರ್ಥ ಆಗಲ್ಲ? ಪ್ಲೀಸ್ ಸರ್, ಒಂದೇ ಒಂದ್ಸಲ ಭೇಟಿಯಾಗಕ್ಕೆ ಅವಕಾಶ ಮಾಡಿಕೊಡಿ ಸರ್. ರಿವರ್ಸ್ ತೆಗೆ. ನಿಮ್ಗೆ ಎಷ್ಟು ಸಲ ಹೇಳಿದ್ರಿ? ಸಾಹೇಬ್ರು ಮೀಟಿಂಗ್ ನಲ್ಲಿದ್ದಾರೆ, ಹೋಗ್ರಿ. ಯಾವನೋನು ಹೆಣ್ಮಕ್ಳ ಮೇಲೆ ಕೈ ಮಾಡೋ ನಾಮರ್ದ?
ಏನ್ರಿ ಅದ್ ಗಲಾಟೆ? ನೋಡಿ ಸರ್, ಸಾಹೇಬ್ರು ಮೀಟಿಂಗ್ನಲ್ಲಿ ಇದ್ದಾರೆ ಅಂದ್ರೆ ಕೇಳ್ತಾ ಇಲ್ಲ ಈ ಅಮ್ಮ. ಇಲ್ಲ ಸರ್, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಏನ್ರಿ ಸುಳ್ಳು? ಸುಮ್ಮನೆ ಹೋಗ್ರಿ. ಹಲೋ, ಏನು ಸಮಾಧಾನ ವಿಚಾರಿಸ್ತದಿಂತಾನೆ? ಏನಮ್ಮ ನಿನ್ನ ಹೆಸರು? ಅನನ್ಯ. ಯಾಕೆ ನಿಮ್ನ ಒಳಗ್ ಬಿಡ್ತಿಲ್ಲ? ಏನ್ ವಿಷಯ? ನಮ್ಮ ತಂದೆ ಗೌರ್ಮೆಂಟ್ ಕೆಲಸ ಮಾಡ್ತಿದ್ರು ಇದೇ ಆಫೀಸ್ನಲ್ಲಿ. ಡ್ಯೂಟಿ ಮಾಡ್ತಾ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ಬಿಟ್ರು. ಅವ್ರ ಕೆಲಸ ನನಗೆ ಸಿಗ್ಬೇಕಂದ್ರೆ ಎಮ್ಮೆಲೆ ಅವ್ರ ಸಿಗ್ನೇಚರ್ ಆಗಬೇಕು. ಇವ್ರು ನೋಡಿದ್ರೆ ನನಗೆ ಒಳಗೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಒಂದು ವಾರದಿಂದ ತಿರುಗ್ತಿದ್ದೀನಿ. ಪ್ರತಿ ಸಲನೂ ಮೀಟಿಂಗಲ್ಲಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ ಅಂತ ಆಟ ಆಡಿಸ್ತಿದ್ದಾರೆ. ನೀವ್ ಯಾಕೆ ಬರಕ್ ಹೋದ್ರಿ? ಅಣ್ಣ ತಮ್ಮ ಯಾರಿಲ್ವಾ? ನನ್ಗೆ ಯಾರೂ ಇಲ್ಲ, ನಾನು ಅನಾಥೆ. ನಾನು ಆದಿತ್ಯ ಅವ್ರ ಅಜ್ಜಿ. ಶಕ್ಕು, ಏನೇ ಹಾಗೆ ನೋಡ್ತಾ ಇದೀಯಾ? ಹೇಳಿ ಇವ್ರಿಗೆ ನಾನು ಯಾರು ಅಂತ. ಅದಕ್ಕೆ ನೀವ್ ಯಾವಾಗ ಬಂದ್ರಿ? ಬರ್ತೀನಿ ಅಂತ ಹೇಳಿದ್ರೆ ಕಾರ್ ಕಳಿಸ್ತಿದ್ದ. ಅದ್ ಸರಿ, ನೀವೇನ್ ಇಲ್ಲಿ? ಬೆಂಗಳೂರಲ್ಲೇ ಇಲ್ಲ ಅಂತ ಹೇಳ್ದೆ. ನಿನ್ನೆ ತಾನೇ ಬಂದೆ. ನನಗೆ ಹೇಳಲೇ ಇಲ್ಲ. ಅದು ನಿನ್ನೆ ಬಂದಲ್ಲ, ಇವತ್ತು ನಿಮಗೆ ಫೋನ್ ಮಾಡೋಣ ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ಟಿದ್ದೀರಾ. ಬೆಂಗಳೂರಲ್ಲಿ ಮನೆ ಇದೆ ಅಂತ ನನ್ಗೊಂದು ಮಾತು ಹೇಳಿಲ್ಲ ನೀನು. ಈಗ ಈಗ ಹೇಳೋಣ ಅನ್ಕೊಂಡೆ, ಅಷ್ಟ್ರಲ್ಲಿ ನೀವೇ ಕೇಳ್ಬಿಟ್ಟಿಲ್ಲ. ಅದಕ್ಕೆ ಯಾರ್ದು ಮನೆ? ಯಾರ್ಯಾರಿದ್ದಾರೆ ಇಲ್ಲಿ? ಯಾಕೆ ಸುಮ್ಮನಾಗ್ಬಿಟ್ಟೆ? ಮಾತಾಡಲ್ವಾ? ಇದು ಅವ್ರದೇ ಮನೆ. ಅವ್ರದ್ದೇ ಅಂದ್ರೆ ಯಾರ್ದು? ಅವ್ರಿಗೇನ್ ಹೆಸರು, ಕುಲ, ಗೋತ್ರ ಏನು ಇಲ್ವಾ? ಸರಿ ಬಿಡು, ನೀನ್ ಹೇಳ್ದೆ ಹೋದ್ರು ನನ್ಗೆಲ್ಲ ಗೊತ್ತಾಗತ್ತೆ. ಏನ್ ಹೊರಗೆ ನಿಲ್ಸಿ ಮಾತಾಡಿ ಕಳಿಸ್ತೀಯೋ ಅಥವಾ ಒಳಗೆ ಕರಿತೀಯೋ? ಅದಕ್ಕೆ ಇದು ನಿಮ್ ಮನೇನೆ. ನಾನು ಕರೀದಿದ್ರು ನೀವು ಬರ್ಬೇಕು. ಬನ್ನಿ ಒಳಗೆ ಬನ್ನಿ. हेलो मिस्टर एमएलए. ನೀನ್ ಯಾಕೋ ಇಲ್ಲಿಗೆ ಬಂದೆ? ಯಾರು ನೀನು ಒಳಗೆ ಬಿಟ್ಟಿದ್ದು? हाँ हाँ
ಬಾಮ ಒಳಗ್ ಬಾ. ಇಲ್ಲ ಯಾಕೆ ನಿಂತ್ಕೊಂಡೆ? ಸರ್ ಓ MLA ಸಾಹೇಬ್ರು ಕಂಡ್ರೆ ಭಯನಾ? ಭಯ ಪಡ್ಬೇಕಾದ್ರೆ ನೀವಲ್ಲ. ಯಾಕೆ ಗೊತ್ತಾ, ಇನ್ನು 5 ವರ್ಷ ಆದ್ಮೇಲೆ ಓಟ್ ಕೇಳ್ಕೊಂಡು ನಿಮ್ಮನೆಗೆ ಬರ್ತಾರೆ. ಸೊ ಭಯ ಪಡ್ಬೇಕಾಗಿರೋದು ಅವರು. ಸರ್ ಅವ್ರ ಪರ್ಮಿಷನ್ ಇಲ್ಲದೆ ಒಳಗೆ ಬರೋದು ತಪ್ಪಲ್ವಾ? ರೀ ಇನ್ನೂ ಎಲ್ರಿ ಇದ್ದೀರಾ ನೀವು? ಈಗ ಎದ್ರುಕೊಂಡಿದ್ರೆ ಅಷ್ಟೇ. 1 ವಾರದಿಂದ ಕಾಯ್ತಿದ್ರಲ್ಲ, ಹಾಗೆ ಕಾಯ್ಕೊಂಡೇ ಇರ್ಬೇಕಾಗತ್ತೆ. ಬನ್ರಿ ರೀ. ರವಿ ರವಿ ಸರ್. ಇವರಿಬ್ರು ಆಚೆ ಕಳಿಸಿ. ಹಾಂ ಸರ್. ಈ ಫೈಲಿಗೆ ನಿಮ್ ಸೈನ್ ಆಗ್ಬೇಕಾಗಿದೆ. ಹಾಕಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನ್ ಮಾಡ್ತೀನ ಫ್ರೆಂಡ್ಸ್? ನಾನ್ ಏನ್ ಮಾಡ್ತೀನಿ ಅಂತ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ, ನಾನೇನು ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಈ ಹುಡುಗಿ ಅವ್ರ ತಂದೆ ಇದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು. ಅವರು ಇವಾಗಿಲ್ಲ. ಅವ್ರ ಕೆಲಸ ಇವ್ರಿಗಾಗ್ಬೇಕು. ಅದಕ್ಕೆ ನಿಮ್ ಸೈನ್ ಬೇಕು. ಏನ್ ದಬ್ಬಾಳಿಕೆ ಮಾಡ್ತಿದ್ಯಾ? ದಬ್ಬಾಳಿಕೆ? ನಾನ್ ನ್ಯಾಯ ಕೇಳ್ತಾ ಇದೀನಿ ಸರ್. ನೀವು ಜನಗಳ ಪ್ರತಿನಿಧಿ. ಇವ್ರಗಳ ಸೇವೆ ಮಾಡೋದು ನಿಮ್ ಕರ್ತವ್ಯ. ರೋಫ್ ಹಾಕೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಹೋಗಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ನಿಮ್ ಕಾಲ ಏನು ಮಾಡಕ್ಕಾಗಲ್ಲ. ಇವಾಗ ನೀವು ಸೈನ್ ಹಾಕ್ತೀರಾ ಇಲ್ವೋ? ಹಾಕಲ್ಲ ಕಣೋ. ಸರ್ ಪ್ಲೀಸ್ ಸರ್, ಬನ್ನಿ ಸರ್ ಹೋಗೋಣ. ಹೀಗೆಲ್ಲ ಮಾಡೋದು ತಪ್ಪಾಗುತ್ತೆ ಸರ್. ನೀವ್ ಹೀಗೆ ಸೈಲೆಂಟ್ ಆಗಿದ್ರೆ 1 ವಾರ ಅಲ್ಲ, 1 ವರ್ಷ ಆದ್ರೂ ನಿಮ್ ಕೆಲಸ ಆಗಲ್ಲ. ನಿಮ್ಮಂತವ್ರು ಹೊಟ್ಟೆಗೆ ಬಟ್ಟೆಗೆ ಅಂತ ಇವ್ರ ಹತ್ರ ಸಾಲ ಮಾಡ್ತೀರಾ. ಸಾಲ ತೀರ್ಸಕ್ಕಾಗಲ್ಲ. ಸಾಲ ಕೊಟ್ಟವ್ರು ಸುಮ್ಮನೆ ಇರ್ತಾರಾ? ಟಾರ್ಚರ್ ಕೊಡ್ತಾರೆ. ನೀವು ಟಾರ್ಚರ್ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂತೀರಾ. ಆವಾಗ ನಿಮ್ ಫೋಟೋ, ನಿಮ್ ಫ್ಯಾಮಿಲಿ ಫೋಟೋ ಟಿವಿಲಿ ಪೇಪರ್ ಅಲ್ಲಿ ಬರುತ್ತೆ. ಆಗ ಬರ್ತಾರೆ ರಾಜಕಾರಣಿಗಳು, 2 ಹನಿ ಕಣ್ಣೀರ್ ಹಾಕ್ತಾರೆ ಅಷ್ಟೇ. ಇವಾಗೇನು ಸೈನ್ ಹಾಕ್ತಿರೋ ಇಲ್ವೋ? ಸರ್ ಪಾಪ ಸರ್, ಬಡವ್ರ ಹುಡುಗಿ, ಸೈನ್ ಹಾಕಿ ಕೆಲಸ ಕೊಡಿ. ಇದು ಯಾವ ನ್ಯಾಯ ಸರ್? ಅವ್ರ ಅಪ್ಪನ ಕೆಲಸ ಅವ್ರ ಮಗ್ಳಿಗೆ ಕೊಡಿ ಸರ್. You are appointed.
ಫೋಟೋಸು ಹೌದು. ಇಲ್ಲಿಗೆ ಹೇಗೆ ಬಂತು? ಹೇಗೆ ಅಂದ್ರೆ ಅವ್ನು ಇರೋದೇ ಇಲ್ಲಿ, ಅದಕ್ಕೆ. ಅವತ್ತು ಫೋನ್ ಮಾಡಿ ಕೇಳಿದಾಗ ನನಗೇನು ಗೊತ್ತಿಲ್ಲ, ನಾನು ಊರಲ್ಲಿರೋದು ಅಂತ ಹೇಳಿದೆ. ಅವತ್ತು ಅವರು ಸುಳ್ಳು ಹೇಳಿದ್ರು. ಹೇಗಿದೆಯಮ್ಮ? ಮಾತಾಡು, ಯಾಕೆ ಸುಮ್ಮನಿದ್ಯಾ? ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ. ಮುಟ್ಟಬೇಡ. ನಿನ್ನ ಹೊಲಸು ಕೈಯಿಂದ ನನ್ನ ಮೈ ಮುಟ್ಟಿದ್ರೆ ನೀನು ಪಾಪ ನನಗೆ ಅಟ್ಕೊಳತ್ತೆ. ಇಂಥ ಪಾಪಿ ಮಗನ ಹೆತ್ತಿದ್ದಕ್ಕೆ ನಾನು ಈಗಲೂ ಅನುಭವಿಸ್ತಾ ಇದ್ದೀನಿ. ಮತ್ತೆ ಯಾಕೆ ನಾನು ನೋಡಕ್ ಬಂದೆ ಇಲ್ಲಿಗೆ? ನಾನು ನಿನ್ನ ನೋಡಕ್ ಬರ್ಲಿಲ್ಲ ಕಣೋ, ನನ್ನ ಮೊಮ್ಮಗ ಆದಿ ನೋಡಕ್ ಬಂದಿದ್ದೀನಿ. ಬೇಲ್ ಕೊಟ್ಟು ಅವನ್ನ ಬಿಡಿಸಿ ಅವನ ಬುಟ್ಟಿಗೆ ಹಾಕೊಂಡಿದ್ಯಾ ನೀನು? ನಾನಿಲ್ದೆ ಅವನ ಆದಿ ನನ್ನ ಮಗ, ನನ್ನ ರಕ್ತ. ಯಾರು ಅವನ ಕೈ ಬಿಟ್ರು ನಾನು ಬಿಡಕ್ಕಾಗಲ್ಲ. ಅವನ್ನ ಬುಟ್ಟಿಗೆ ಹಾಕೊಳ್ಳೋ ಯಾವ ಸಂಚು ನಾನು ಮಾಡ್ತಾ ಇಲ್ಲ. ನೀನ್ ಎಂತವನು ಅಂತ ನನಗ್ ಚೆನ್ನಾಗಿ ಗೊತ್ತು ಕಣೋ, ಆದ್ರೆ ಆದಿಗ್ ಗೊತ್ತಿಲ್ಲ. ಅವನಿಗೆ ಗೊತ್ತಾಗಿದ್ದ ಕ್ಷಣದಲ್ಲಿ ಅವ್ನು ನಿನ್ನೆದ್ರಿಗೆ ಒಂದ್ ನಿಮಿಷನೂ ನಿಲ್ಲಲ್ಲ. ಅವನಿಗೆ ಅರ್ಥ ಮಾಡಿಸೋ ಕೆಲ್ಸ ನಂದು. ನೀನ್ ಏನ್ ಹೇಳಿದ್ರು ಅವ್ನು ನಂಬಲ್ಲ. ಏಯ್, ನಾನು ನಿನಗ್ ಜನ್ಮ ಕೊಟ್ಟವಳು, ನನ್ನ ಹತ್ರನೇ ಪಂದ್ಯಕ್ಕೆ ಬರ್ಬೇಡ ನೀನು. ನೀ ನನ್ನ ಮಾತು ಕೇಳದೆ ಇರ್ಬೋದು ಕಣ, ಆದ್ರೆ ಅವನು, ನಾನು ಕೈ ತುತ್ತು ಹಾಕಿ ಬೆಳೆಸಿರೋ ನನ್ನ ಮೊಮ್ಮಗ, ನನ್ನ ಮಾತನ್ನ ಯಾವತ್ತೂ ಮೀರಲ್ಲ ಅವನು. ಅವನ ರಕ್ತದಲ್ಲಿರೋದು ನನ್ನ ಆರ್ತಿ, ಸಂಸ್ಕಾರ, ಸಂಸ್ಕೃತಿ. ನಿನ್ನ ಹಾಗೆ ರಾಕ್ಷಸ ಗುಣಗಳಲ್ಲ. ಕಿತ್ತು ಬಿಡ. ಇವತ್ತು ನಿನ್ನ ಮನೆಯಲ್ಲಿರೋ ಆದಿ ನಾಳೆ ನನ್ನ ಮನೆಗೆ ಬರ್ಬೇಕು. ಅದ್ ಹೇಗ್ ಮಾಡೋದು ಅಂತ ನನಗ್ ಗೊತ್ತು. ಅಷ್ಟೇ ಅಲ್ಲ ಕಣ, ಈಗಿರೋ ಸಮಸ್ಯೆನ ಹೇಗ್ ಸರಿ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನೋಡ್ತಾ ಇರು.